ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನಾ ರಾಶಿಯವರಿಗೆ ಈ ಒಂದು ವಿಶೇಷವಾಗಿರುವಂತಹ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಅದೃಷ್ಟ ಸಂಭವಿಸುತ್ತದೆ, ಯಾವೆಲ್ಲ ಕಷ್ಟಗಳಿಂದ ಹೊರಬರುತ್ತಾರೆ, ಯಾವೆಲ್ಲ ರೀತಿಯ ಮಾರ್ಗದರ್ಶನ ಜೀವನದಲ್ಲಿ ಬಹುಮುಖ್ಯವಾಗ್ತಾ ಹೋಗುತ್ತೆ. ಡಿಸೆಂಬರ್ 3, 4, 5, 6, 7, 8 ದಿನಗಳ ನಂತರ ಈ ರಾಶಿಯವರ ಜೀವನದಲ್ಲಿ ಇದೇ ನಡೆಯುತ್ತದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಮೀನಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ತುಂಬಾನೇ ವಿಶೇಷವಾದ ಅದೃಷ್ಟ ಶುರುವಾಗುತ್ತದೆ ಎಂದು ತಿಳಿಸಲಾಗಿದೆ. ಬ್ರಹ್ಮನ ಕಾಲಜ್ಞಾನದ ಪ್ರಕಾರ ಮೀನಾ ರಾಶಿಯವರ ಸಂಪೂರ್ಣವಾದ ಜಾತಕ ಬಹಿರಂಗಗೊಂಡಿದೆ. ನೀವು ಹಲವು ಜನ್ಮಗಳ ಪುಣ್ಯವನ್ನ ಹೊಂದಿದರೆ ಮಾತ್ರ ನೀವು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಲು ಸಾಧ್ಯವಾಗುತ್ತದೆ. ಈ ಮಾಹಿತಿ ನಿಮಗೆ ಆಕಸ್ಮಿಕವಾಗಿ ಸಿಕ್ಕಿಲ್ಲ. ಇದು ನೀವು ಇಷ್ಟಪಡುವಂತಹ ದೈವಿಕವಾದ ಮಾರ್ಗದರ್ಶನದ ಪ್ರತಿರೂಪವಾಗಿದೆ. ಈ ಸಂದರ್ಭದಲ್ಲಿ ನೀವು ಅನುಸರಿಸಬೇಕಾದಂತಹ ಕೆಲವೊಂದಿಷ್ಟು ಪರಿಹಾರಗಳು, ನೀವು ತೆಗೆದುಕೊಳ್ಳಬೇಕಾದಂತಹ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ರಾಶಿ ಚಕ್ರದವರು ಇನ್ನೂ ಹೆಚ್ಚು ಅದೃಷ್ಟವಂತರಾಗುತ್ತಿದ್ದಾರೆ ಮತ್ತು ಹೆಚ್ಚಿನ ಪುಣ್ಯವನ್ನ ಗಳಿಸಿದರೆ ಮಾತ್ರ ನೀವು ಈ ವಿಡಿಯೋವನ್ನ ಕೇಳಲು ನೋಡಲು ಸಾಧ್ಯವಾಗುತ್ತದೆ. ಏಕೆಂದರೆ ಬ್ರಹ್ಮನ ಮಾತುಗಳು ವೇದಗಳು ಮಾತುಗಳಿಗೆ ಸಮಾನವಾಗಿದೆ. ಬ್ರಹ್ಮದೇವನು 1000 ವರ್ಷಗಳ ಹಿಂದೆ ಎಲ್ಲರಿಗೂ ಹೇಗೆ ಮತ್ತು ಯಾರಿಗೆ ಏನಾಗುತ್ತದೆ ಎಂದು ಹೇಳಿದನು. ಆದರೆ ಅವನು ಹೇಳಿದ್ದು ಇಂದಿಗೂ ಅದೇ ಆಗುತ್ತಿದೆ. ಆದರೆ ಕೂಡ ಇವರ ಜೀವನದಲ್ಲಿ ಈ ರಾಶಿಯವರು ಅದೃಷ್ಟವಂತ ವ್ಯಕ್ತಿಯಾಗಿ ಜೀವನದ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ಳುವುದರಲ್ಲಿ ಮುಂದೆ ಇದ್ದಾರೆ. ಅಂತಹ ಮಹಾನ್ ವ್ಯಕ್ತಿ ಆ ಬ್ರಹ್ಮನನ್ನ ಒಂದೇ ಪದದಲ್ಲಿ ದೇವರಿಗೆ ಸಮಾನ ಎಂದು ಹೇಳಬಹುದು. ಬ್ರಹ್ಮನು ಬರೆದ ಬರಹಗಳು ಸಹ ಹೀಗಿವೆ. ಅಂದರೆ ಬ್ರಹ್ಮನಿಗೆ ಕೆಲವೊಮ್ಮೆ ಅರ್ಥವಿದೆ, ಆದರೆ ಸಂಬಂಧಗಳಿಗೆ ಸಂದರ್ಭಗಳಿಗೆ ಹಲವು ಬಾರಿ ಮನುಷ್ಯನನ್ನ ಸೃಷ್ಟಿಸುವಾಗ ಬ್ರಹ್ಮನು ತಪ್ಪುಗಳನ್ನು ಮಾಡಿರಬಹುದು. ಆದರೆ ಬ್ರಹ್ಮನು ಬರೆಯುವ ವಿಷಯದಲ್ಲಿ ಅಥವಾ ಮನುಷ್ಯನನ್ನ ಸೃಷ್ಟಿಸುವ ವಿಷಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದನು. ಆದರೆ ಬ್ರಹ್ಮನು ಏನು ಹೇಳಿದರೂ ಅದು ಖಂಡಿತವಾಗಿ ಕೂಡ ಸಂಭವಿಸುತ್ತದೆ. ಅಂತಹ ಮಹಾನ್ ಬ್ರಹ್ಮನು ನಿಮ್ಮ ರಾಶಿ ಚಕ್ರದವರಿಗೆ ನಿಜವಾಗಿ ಕೂಡ ಏನು ಹೇಳುತ್ತಿದ್ದಾರೆ, ಏನು ನಡೆಯುತ್ತಿದೆ ಎಂದು ತಿಳಿಸಿದರೆ ನೀವು ಖಂಡಿತ ಆಶ್ಚರ್ಯಚಕಿತರಾಗ್ತೀರಾ. ನೀವು ನಿಜವಾಗಿ ಅವರು ಹೇಳುವುದನ್ನು ಕೇಳಿದರೆ ಖಂಡಿತ ನಿಮ್ಮ ಜೀವನ ಬದಲಾಗುತ್ತದೆ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಿಮ್ಮ ಭವಿಷ್ಯವನ್ನು ಬದಲು ಮಾಡಿಕೊಳ್ಳಬಹುದಾದಂತಹ ಅತ್ಯಂತ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಅದೇ ರೀತಿ ಮೀನಾ ರಾಶಿಯವರಿಗೆ ಏನಾಯಿತು, ಏನಾಗಲಿದೆ, ಏನಾಗುತ್ತಿದೆ, ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದು, ಯಾರಿಂದ ದೂರವಿರಬೇಕು, ಯಾರನ್ನ ನಂಬಬೇಕು ಮತ್ತು ಯಾವ ರೀತಿ ನಿಮ್ಮ ಜೀವನವನ್ನು ಬದಲಾಯಿಸಬೇಕು, ಯಾವ ರೀತಿ ಯಶಸ್ಸನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಎಲ್ಲ ರೀತಿಯ ಅದೃಷ್ಟವಂತರಾಗಿ ಜೀವನವನ್ನು ನಡೆಸಬೇಕೆಂಬ ಸಂಕ್ಷಿಪ್ತವಾದ ಮಾಹಿತಿಗೆ ಅರ್ಥವಿದೆ. ಆದ್ದರಿಂದ ಸಂಪೂರ್ಣವಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಒಂದೊಂದು ಪದವನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ನಿಮಗೆ ಅದೃಷ್ಟದ ಸಂಪೂರ್ಣವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮೀನಾ ರಾಶಿಯವರು ರಾಶಿ ಚಕ್ರದ 12ನೇ ಚಿಹ್ನೆ, ಅಂದರೆ ಕೊನೆಯ ಚಿಹ್ನೆ. ಆದರೆ ಅವರ ರಾಶಿಯ ಅಧಿಪತಿ ಗುರು. ಇದು ರಾಶಿ ಚಕ್ರದಲ್ಲಿ 12ನೇ ಚಿಹ್ನೆ ಆಗಿದ್ದು ಈ ರಾಶಿ ಚಕ್ರ ಚಿಹ್ನೆಯು ಸಾಕಷ್ಟು ಗುರು ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಅವರನ್ನು ತುಂಬಾ ಶಕ್ತಿಶಾಲಿ, ಅದೃಷ್ಟಶಾಲಿ ಎಂದು ಪರಿಗಣಿಸಬಹುದು. ಮೀನಾ ರಾಶಿಯವರು ವೈಯಕ್ತಿಕವಾಗಿ ಸಹ ತುಂಬಾ ಒಳ್ಳೆಯ ಜನರು. ಆದರೆ ಅವರು ತಮ್ಮ ಮನಸ್ಸಿನಲ್ಲಿ ಅಥವಾ ಕನಸಿನಲ್ಲಿ ಕೂಡ ಯಾರಿಗೂ ಹಾನಿಯನ್ನ ಬಯಸೋದಿಲ್ಲ. ನಾವು ಯಾರು ಕಷ್ಟಪಡಬಾರದು ಅಂತ ಬಯಸುತ್ತೇವೆ. ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಅದೇ ರೀತಿ ನಮ್ಮ ಜೀವನ ಹೇಗೆ ಅಂದರೆ ನಮಗೆ ಎಲ್ಲರೂ ಹೇಗೆ ಒಂದು ಉತ್ತಮವಾದ ಉಪಕಾರವನ್ನು ಮಾಡಿಸ್ತಾರೋ ಅದೇ ರೀತಿ ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು ಅಂತ ಉತ್ತಮವಾಗಿ ಆಶೀರ್ವಾದ ಮಾಡುವಂತಹ ಅನುಭವವನ್ನು ಹೊಂದಿರ್ತಾರೆ. ಮತ್ತು ನಂತರ ಒಂದೇ ಮಾತನ್ನು ಅವರು ಹೊರಹಾಕುತ್ತಾರೆ. ಆದರೆ ಅವರು ಯಾರ ಬಗ್ಗೆ ಕೂಡ ಅಳುವುದಿಲ್ಲ, ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸೋದಿಲ್ಲ, ಯಾರನ್ನು ಕಡಿಮೆ ಅಂದಾಜು ಮಾಡೋದಿಲ್ಲ. ಮನುಷ್ಯರ ಮನಸ್ಥಿತಿಯು ಸಹ ಕರುಣಾಜನಕ ಮನಸ್ಥಿತಿಯಾಗಿರುತ್ತದೆ. ಅವರ ಮುಂದೆ ಯಾರಾದರೂ ಕೂಡ ತೊಂದರೆಯಲ್ಲಿದ್ದರೂ ಕೂಡ ಒಂದು ಪದದಲ್ಲಿ ಅವರ ಶತ್ರುಗಳು ತೊಂದರೆಯಲ್ಲಿದ್ದರೂ ಸಹ ಅವರು ಬಹಳ ಸುಲಭವಾಗಿ ಕರಗುವಂತಹ ಹೃದಯವನ್ನು ಹೊಂದಿರುತ್ತಾರೆ. ಹಾಗೆ ಕರಗುವುದು ಎಂದರೆ ಅವರು ಸಹಾಯ ಮಾಡುವುದು, ಅವರಿಗೆ ಸಲಹೆ ನೀಡುವುದು ಮತ್ತು ಕ್ಷಮಿಸುವುದು. ಇದು ಮೀನಾ ರಾಶಿಯವರಲ್ಲಿ ತುಂಬ ಇರುತ್ತದೆ. ಈ ಒಂದು ಗುಣ ಅತ್ಯುತ್ತಮವಾಗಿರುತ್ತದೆ. ಇದರಿಂದಾಗಿ ದೈವಿಕ ಮಾರ್ಗದರ್ಶನದ ಒಂದು ಪ್ರತಿರೂಪವಾಗಿ ಇವರಿಗೆ ಸದಾಕಾಲ ಒಂದು ದೈವಿಕ ಶಕ್ತಿ ಇವರನ್ನ ಮಾನಸಿಕವಾಗಿ ಶಕ್ತಿವಂತರ
ಶಕ್ತಿವಂತರನ್ನಾಗಿ ಮಾಡಿದೆ, ದೈಹಿಕವಾಗಿ ಸಾಮರ್ಥ್ಯವಂತರನ್ನಾಗಿ ಮಾಡಿರುತ್ತದೆ. ಈ ಒಂದು ದೈವಿಕ ಶಕ್ತಿ ಅವರನ್ನ ಸದಾ ಕಾಲ ಸಂರಕ್ಷಣೆ ಮಾಡ್ತಾ ಇರುತ್ತೆ. ಅದರಿಂದಾಗಿ ಇವರ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗ್ತಾ ಇರುತ್ತೆ. ಒಟ್ಟಾರೆಯಾಗಿ 2025 ಜನವರಿಯಿಂದ ಡಿಸೆಂಬರ್ನವರೆಗೆ ಮೀನಾ ರಾಶಿಯವರ ಜೀವನದಲ್ಲಿ ಎಷ್ಟೊಂದು ಕಹಿ ಘಟನೆಗಳು ನಡೆದಿದೆ. ನೋವನ್ನು ಅನುಭವಿಸಿದ್ದಾರೆ, ಆರ್ಥಿಕ ತೊಂದರೆಗಳನ್ನು ಅನುಭವಿಸಿದ್ದಾರೆ, ಬಹಳಷ್ಟು ಕಷ್ಟ ನಷ್ಟಗಳನ್ನು ನೋಡಿದ ನಂತರ ಅವರ ಜೀವನದ ಒಂದು ಮಹತ್ತರವಾದ ತಿರುವಿನ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದ್ದಾರೆ. ಈ ಒಂದು ವರ್ಷ ಪೂರ್ತಿ ಅವರು ಯಾವ ತಪ್ಪನ್ನು ಮಾಡಿದ್ದಾರೆ, ಯಾವ ರೀತಿ ಸರಿಪಡಿಸ್ಕೊಳ್ಬೇಕು, ಮುಂದಿನ ಯಶಸ್ಸಿಗಾಗಿ ಯಾವ ರೀತಿ ಅನುಕೂಲತೆಯನ್ನು ಮಾಡಿಕೊಳ್ಬೇಕು ಎಂಬ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ಈ ರೀತಿಯಾಗಿರುವಾಗ ಡಿಸೆಂಬರ್ ತಿಂಗಳು ಕೊನೆಯ ತಿಂಗಳಾಗಿರೋದ್ರಿಂದ 2026ರಿಂದ ಇವರ ಜೀವನವನ್ನು ಬದಲಾಯಿಸಿಕೊಳ್ಳಬಲ್ಲ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಲು ಇದರಲ್ಲಿ ಕೆಲವೊಂದಿಷ್ಟು ಪರಿಹಾರವನ್ನು ತಿಳಿಸಿಕೊಡ್ತೇವೆ. ಹೌದು, ಮೀನಾ ರಾಶಿಯವರು ಒಟ್ಟಾರೆ ಹೇಳೋದಾದರೆ ಒಳ್ಳೆಯ ಮಾತು ಮತ್ತು ಶುದ್ಧ ಮನಸ್ಸು ಮತ್ತು ಮೀನವು ನೀರಿನ ಚಿಹ್ನೆಯಾಗಿದೆ. ಅಂದರೆ ನೀರು ಇಲ್ಲದೆ ಮೀನು ಬದುಕಲು ಸಾಧ್ಯವಿಲ್ಲ. ಮೀನಾ ರಾಶಿಯವರ ಸಂಕೇತವು ಇಲ್ಲಿ ಉಲ್ಲೇಖವಾಗಿದೆ. ನೀರಿನಲ್ಲಿ ಯಾವಾಗಲೂ ಕೂಡ ಮೀನುಗಳು ಇದ್ದೇ ಇರುತ್ತವೆ. ನೀವು ಮೀನನ್ನು ಹೊರಗೆ ತೆಗೆದುಕೊಂಡಾಗ ಅದು ಸುಳಿದಾಡುತ್ತದೆ ಮತ್ತು ಹೊಡೆದಾಡುತ್ತದೆ. ಅದೇ ರೀತಿ ಅವರು ನೀರನ್ನು ದಯ ಮಾನವೀಯತೆಯಿಂದ ಪ್ರೀತಿಸ್ತಾರೆ. ಅಂದರೆ ನೀರು ಶುದ್ಧವಾಗಿರುವಂತೆಯೇ ಅವರ ಮನಸ್ಸು ಕೂಡ ಶುದ್ಧವಾಗಿರುತ್ತದೆ. ಅವರು ಯಾವಾಗಲೂ ಕೂಡ ಕೆಲವರಿಗೆ ಒಳ್ಳೆಯದನ್ನು ಮಾಡಲು ತುಂಬ ಇಷ್ಟಪಡ್ತಾರೆ. ಈ ರಾಶಿ ಚಕ್ರದವರು ಹೆಚ್ಚಾಗಿ ನೀರಿನಲ್ಲಿ ಓಡಾಡುತ್ತಾರೆ. ಅದೇ ರೀತಿಯಾಗಿ ಇವರು ಅಂದುಕೊಳ್ಳುವಂತಹ ಕೆಲಸಗಳು ಬಹಳಷ್ಟು ಸ್ವಚ್ಛವಾಗಿರುತ್ತದೆ ಮತ್ತು ಪೂರ್ಣ ಹೃದಯದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾರೆ. ಅದಕ್ಕಾಗಿ ಹೆಚ್ಚಾಗಿ ಇವರು ಎಲ್ಲ ರೀತಿಯ ಕೆಲಸಗಳನ್ನು ಮಾಡೋಕ್ಕೆ ಸಿದ್ಧವಾಗಿರ್ತಾರೆ. ಈ ರಾಶಿಯವರಿಗೆ ಇರ್ತಕ್ಕಂತಹ ಕಷ್ಟಗಳಿಂದ ಹೊರಬರಬೇಕು ಅಂದರೆ ನೀರಿನ ಮುಖಾಂತರವೇ ಇವರು ಎಲ್ಲ ಕಷ್ಟಗಳನ್ನು ದಾಟಿ ಮುಂದೆ ಬರ್ಬೋದು. ಅಂದರೆ ಸಸ್ಯಗಳಿಗೆ ನೀರು ಹಾಕೋದು, ಮರಗಿಡಗಳಿಗೆ ನೀರು ಹಾಕೋದು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಕೊಡೋದು. ಇದರಿಂದ ಇವರ ಜೀವನದಲ್ಲಿ ಇರ್ತಕ್ಕಂತಹ ಹೋರಾಟಗಳನ್ನು ದೂರ ಮಾಡಿಕೊಳ್ಬಹುದು. ಸ್ವಚ್ಛವಾದ ಮನಸ್ಸಿನಿಂದ ಎಲ್ಲವನ್ನ ಕೂಡ ಇವರು ವಿಶೇಷವಾಗಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಡಿಸೆಂಬರ್ ತಿಂಗಳು ಇವರ ವೃತ್ತಿ ಜೀವನದಲ್ಲಿ ಕೆಲಸಗಳಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ, ಅದೃಷ್ಟ, ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುವಂತಹ ಸಂದರ್ಭವಾಗಿದೆ. ನೀವು ನಂಬಿದಂತಹ ವ್ಯಕ್ತಿಗಳಿಂದ ನಿಮಗೆ ವಿಶೇಷವಾಗಿ ಮನ್ನಣೆ, ಗೌರವ ಸಿಗ್ತಾ ಹೋಗುತ್ತೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ನೀವು ಹಣವನ್ನು ಕೂಡ ಆಕರ್ಷಣೆ ಮಾಡಿಕೊಳ್ಳಬಹುದು. ಹಣದಿಂದ ನೀವು ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಳುವ ಸಮಯ ಇದಾಗಿದೆ. ನೀವು ಬಹಳಷ್ಟು ಶಕ್ತಿಶಾಲಿಗಳಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಸಂದರ್ಭ ಈ ರಾಶಿ ಚಕ್ರದವರ ಜಾತಕದ ಪ್ರಕಾರ ಹಣವು ಯಾವಾಗಲೂ ನಿಮ್ಮ ಕೈಯಲ್ಲೇ ಇರುತ್ತದೆ. ಅದೇ ರೀತಿ ನಿಮಗೆ ಯಾವುದೇ ರೀತಿಯ ಹಣದ ಸಂಕೇತವಾಗಿರುತ್ತದೆ. ಮೀನುಗಳನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಹೇಳಲಾಗುತ್ತದೆ. ಮೀನಾ ರಾಶಿಯವರು ಮನೆಯಲ್ಲಿ ಮೀನುಗಳನ್ನು ಸಾಕೋದ್ರ ಮೂಲಕ ನಿಮಗೆ ಇರ್ತಕ್ಕಂಥ ಹಣಕಾಸಿನ ಪರಿಸ್ಥಿತಿಯನ್ನು ದೂರ ಮಾಡಿಕೊಳ್ಬಹುದು. ಈ ಸಂದರ್ಭ ಈ ರಾಶಿ ಚಕ್ರದವರಿಗೆ ಅದೃಷ್ಟ ದುಪ್ಪಟ್ಟಾಗುವ ಸಾಧ್ಯತೆ ಇದ್ದು, ಮಹಾಲಕ್ಷ್ಮೀ ದೇವಿ ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಹಣವನ್ನು ಆಕರ್ಷಣೆ ಮಾಡುವಂತಹ ಉಪಾಯವನ್ನು ತಿಳಿಸಿಕೊಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ನಿಮಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯವಾಗಿದೆ. ನೀವು ಹಣವನ್ನು ಆಕರ್ಷಣೆ ಮಾಡಲು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಕಷ್ಟಗಳಿಂದ ಹೊರಬರಲು ಸಾಕಷ್ಟು ರೀತಿಯ ಮಾರ್ಗವನ್ನು ಕಂಡುಕೊಳ್ಳಬಹುದು. ನೀವು ಇಷ್ಟಪಡುವಂತಹ ಒಂದು ದೈವಿಕವಾದ ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಕನಸಿನಲ್ಲಿ ಕೂಡ ನಡೆಯುವಂತಹ ಪ್ರತಿಯೊಂದು ಘಟನೆಯು ನಿಮ್ಮ ಜೀವನದಲ್ಲಿ ನಿಜವಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಕನಸು ಕಾಣಬೇಕಾದ್ರೂ ಕೂಡ ಪೂರ್ಣವಾದ ಎಚ್ಚರಿಕೆಯಿಂದ ಕಾಣಬೇಕು. ನನಗೆ ಒಳ್ಳೆಯದಾಗ್ತಾ ಇದೆ, ನಾನು ತುಂಬ ನೆಮ್ಮದಿಯಿಂದ ಇದ್ದೀನಿ, ನಾನು ದಿನೇ ದಿನೇ ಶ್ರೀಮಂತಿಕೆಯನ್ನು ಅನುಭವಿಸ್ತಿದ್ದೀನಿ ಎನ್ನುವಂತಹ ಮನಸ್ಥಿತಿ ನಿಮ್ಮನ್ನು ಮತ್ತೊಂದು ರೀತಿಯ ವಿಶಿಷ್ಟ ಜಾಗಕ್ಕೆ ಕೊಂಡೊಯ್ಯುತ್ತದೆ. ನೀವು ಕಾಣುವಂತಹ ಪ್ರತಿಯೊಂದು ಕನಸು ಕೂಡ ನನಸಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಪ್ರತಿಯೊಂದು ಕನಸಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸೋದು ತುಂಬ ಅಗತ್ಯವಿದೆ. ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರ ಜೀವನದಲ್ಲಿ ಹಲವಾರು ರೀತಿಯ ವಿಶೇಷತೆಯನ್ನು ಕಂಡುಕೊಳ್ಳಬಹುದು. ಈ ರಾಶಿಯವರ ಕೈಯಲ್ಲಿ ಯಾವಾಗಲೂ ಹಣವಿರುತ್ತದೆ. ಅವರಲ್ಲಿ ಕೆಲವರು ಕೋಟ್ಯಾಧಿಪತಿಗಳಾಗಬಹುದು, ಇನ್ನೂ ಕೆಲವರು ಒಂದು ಶ್ರೀಮಂತಿಕೆಯನ್ನು ಬರಮಾಡಿಕೊಳ್ಳಬಹುದು, ಯಶಸ್ಸನ್ನು ಕಂಡುಕೊಳ್ಳಬಹುದು. ಯಾವಾಗಲೂ ಕೂಡ ಇವರ ಬಳಿ ಹಣ ಇದ್ದೇ ಇರುತ್ತದೆ. ಯಾರಿಗಾದರೂ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರೋದ್ರಿಂದ ಈ ರಾಶಿ ಚಕ್ರಿ ಚಿಹ್ನೆದಲ್ಲಿರುವಂಥವರು ಬಹಳಷ್ಟು ಅದೃಷ್ಟ. ಹಣವನ್ನು ಮಾಡುವಂತಹ ಅಗತ್ಯಗಳನ್ನು ಪೂರೈಸುವಂತಹ ಅದೃಷ್ಟವನ್ನು ಈ ಸಂದರ್ಭದಲ್ಲಿ ಬರಮಾಡಿಕೊಳ್ತಿದ್ದಾರೆ. ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ ಅಂದರೆ ಹಣ. ಹಣ ಹೊಂದಿದ್ದರೆ ಈ ಜಗತ್ತಿನಲ್ಲಿ ಏನನ್ನಾದರೂ ಕೂಡ ಒಂದು ಪಡೆದುಕೊಳ್ಳುವಂತಹ ಶಕ್ತಿ ಇರುತ್ತೆ. ಅದೇ ರೀತಿಯಾಗಿ ಹಣವಿಲ್ಲದೆ ಇದ್ದರೂ ಕೂಡ ನೆಮ್ಮದಿ, ಶಾಂತಿ, ಪ್ರೀತಿ ಮತ್ತು ಒಳ್ಳೆಯ ಹೃದಯವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ.
ಈ ರಾಶಿ ಚಕ್ರದವರಿಗೆ ಎಲ್ಲವೂ ಸಿಗುವ ಸಾಧ್ಯತೆ ಇದ್ದು ನೀವು ಸುಲಭವಾಗಿ ಹಣವನ್ನು ಆಕರ್ಷಣೆ ಮಾಡಿಕೊಳ್ಬಹುದು, ನೆಮ್ಮದಿಯನ್ನು ಪಡೆದುಕೊಳ್ಬಹುದು. ನಿಮ್ಮ ಜೀವನದಲ್ಲಿ ನೀವು ಹೋರಾಡಿದಂತಹ ಪ್ರತಿ ಕ್ಷಣವನ್ನು ಈಗ ದೂರ ಮಾಡ್ಕೊಳ್ತೀರಾ. ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದಂತಹ ಪ್ರತಿಯೊಬ್ಬರು ಕೂಡ ನಿಮ್ಮ ಬಗ್ಗೆ ಸರಿಯಾಗಿ ಅರ್ಥವನ್ನು ಮಾಡ್ಕೊಳ್ತಾರೆ. ನಿಮ್ಮ ಮನೆಯಲ್ಲಿದ್ದಂತಹ ಮನಸ್ತಾಪಗಳು ದೂರವಾಗುತ್ತೆ. ಒಟ್ಟಾರೆಯಾಗಿ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಕಷ್ಟಗಳನ್ನು ದೂರ ಮಾಡಿ ಸಂತೋಷವನ್ನು ಪಡೆದುಕೊಳ್ಳುವಂತಹ ಸಂದರ್ಭವಾಗಿದೆ. ವೈವಾಹಿಕ ಜೀವನದಲ್ಲಿ ಅಜ್ಞಾತ ಮನಸ್ಸಿನಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಿದ್ದೀರಾ. ಆದರೆ ಈಗ ಅದಕ್ಕೆಲ್ಲ ಮುಕ್ತಿ ಬರುವ ಸಮಯವಾಗಿದೆ. ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಯೊಂದಿಗೆ ಮತ್ತು ಹಲವಾರು ತೊಂದರೆಗಳನ್ನು ಎದುರಿಸಿರುವಂತಹ ಮೀನ ರಾಶಿಯವರಿಗೆ ಸಂಪೂರ್ಣವಾಗಿ ಈ ಸಮಯ ಅದೃಷ್ಟವನ್ನು ಹೊತ್ತು ತರುತ್ತಿದೆ. ಆದರೂ ಕೂಡ ಮೀನಾ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂಥವರು ಬಾಲ್ಯದಿಂದಲೂ ಬೆಳೆದ ಪಾಲನೆಯಿಂದಾಗಿ ಹಠಮಾರಿ ಮನಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಹೊಂದಿದ್ದೀರಾ. ಇಲ್ಲದಿದ್ದರೆ ಅವರು ತಮ್ಮ ರಾಶಿಯಲ್ಲಿರುವ ಗ್ರಹಗಳ ಪ್ರಭಾವದಿಂದಾಗಿ ಹಾಗೆ ಇರುತ್ತಾರೆ. ಅಲ್ಲದೆ ಈ ಮೀನಾ ರಾಶಿಯವರು ಸ್ವಲ್ಪ ಆಕ್ರಮಣಕಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವರು ಇತರರಿಗೆ ಹೌದು ಎಲ್ಲವನ್ನ ಒಳ್ಳೆಯದು ಮಾಡಬೇಕು, ಅದೇ ರೀತಿ ಎಲ್ಲರಿಗೂ ಎಲ್ಲವನ್ನ ಹೇಳಬೇಕಾಗಿಲ್ಲ. ಅವರು ತಕ್ಷಣವೇ ಹೊರಗಿನವರ ವಿರುದ್ಧ ಪಕ್ಷಪಾತವನ್ನು ಬೆಳೆಸಿಕೊಳ್ತಾರೆ. ಅಂದರೆ ಅವರು ಬೇರೆಯವರೊಂದಿಗೆ ಒಳ್ಳೆಯವರಾಗಿರ್ತಾರೆ ಮತ್ತು ಏನು ಹೇಳಿದರೂ ಕೂಡ ಅವರನ್ನು ಬೆಂಬಲಿಸ್ತಾರೆ. ಅದೇ ರೀತಿ ಅವರು 4 ಜನರಿಗೆ ಅವರು ಎಷ್ಟು ಒಳ್ಳೆಯವರು ಎಂದು ಮಾತನಾಡುತ್ತಾರೆ. ಅದೇ ರೀತಿ ಯಾರಾದರೂ ಅವರ ವಿರುದ್ಧ ಏನಾದರೂ ಹೇಳಿದರೆ ಸಾಕು, ಅವರು ಎಲ್ಲರ ವಿರುದ್ಧ ಪಕ್ಷಪಾತವನ್ನು ಬೆಳೆಸಿಕೊಂಡು ಬಿಡ್ತಾರೆ. ಅವರ ಬಗ್ಗೆ ಇಲ್ಲ ಸಲ್ಲದನ್ನ 4 ವಿಷಯಗಳನ್ನು ಹೇಳುತ್ತಾರೆ. ಅವರಿಗೆ ಏನು ಮಾತನಾಡಲು ಬಿಡೋದಿಲ್ಲ. ಅವರ ಸಾಧನೆಗೆ ಕೂಡ ತೊಂದರೆ ಕೊಡುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಈ ಕೋಪದ ಸ್ವಭಾವ, ಹಠಮಾರಿತನದಿಂದ ನೀವು ಬಹಳಷ್ಟು ಕಳೆದುಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ತಾಳ್ಮೆ ಬಹಳಷ್ಟು ಮುಖ್ಯವಾಗುತ್ತೆ. ನಾವು ಇಲ್ಲಿ ಮೀನಾ ರಾಶಿಯವರ ಎಲ್ಲರ ಬಗ್ಗೆ ಮಾತನಾಡುತ್ತಿಲ್ಲ. ಕೆಲವರು ಮಾತ್ರ ಹೀಗೆ ಇರುತ್ತಾರೆ. ಆ ಮನಸ್ಥಿತಿಯಿಂದಾಗಿ ಜನರಲ್ಲಿ ನೀವು ಹೊಂದಿರುವಂತಹ ಎಲ್ಲ ಒಳ್ಳೆತನವು ಕಳೆದುಕೊಂಡು ಹೋಗುತ್ತದೆ. ಅವರು ಹೊರಗೆ ಏನು ಮಾಡಿದ ನಂತರ ನಿಮ್ಮನ್ನು ಮನೆಯಲ್ಲಿ ಇಷ್ಟಪಡೋದಿಲ್ಲ. ಮೀನಾ ರಾಶಿಯವರು ಗಮನಿಸಿದರೆ ಅವರ ಮನೆಯಲ್ಲಿ ನಿಮ್ಮ ಮಕ್ಕಳಾಗಬಹುದು ಅಥವಾ ನಿಮ್ಮಂತಹ ಮಕ್ಕಳನ್ನು ಹೊಂದಿರುವಂತಹ ನಿಮ್ಮ ರಕ್ತ ಸಂಬಂಧಿಗಳೇ ಆಗಿರಬಹುದು. ಯಾರನ್ನಾದರೂ ನೀವು ಗಮನಿಸಿದರೆ ಒಂದು ಕ್ಷಣ ಯೋಚಿಸಿ. ಅವರು ಬಹಳ ಸಮಯದಿಂದ ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದರೆ ಅವರು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮುಂದೆ ಯಾರಾದರೂ ನಿಮ್ಮ ಪರವಾಗಿ ಮಾತನಾಡಿದರೂ ನೀವು ತಿರುಗಿದ ಕ್ಷಣದಿಂದಲೇ ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳು ಕೂಡ ನಿಮ್ಮ ವಿರುದ್ಧ ಮಾತನಾಡ್ತಾರೆ. ಹೊರಗಿನವರನ್ನು ಉಲ್ಲೇಖಿಸಬಾರದು. ಅದೇ ರೀತಿ ನೀವು ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮೀನಾ ರಾಶಿಯವರು ಯಾವ ರೀತಿ ಕೋಪವನ್ನು, ಹಠಮಾರಿತನವನ್ನು ಬೆಳೆಸಿಕೊಂಡಿರ್ತಾರೆ ಅಂದರೆ ಅವರ ಮುಂದೆ ಎಲ್ಲರೂ ಅವರನ್ನೇ ಹೊಗಳಬೇಕು ಮತ್ತು ಅವರನ್ನು ಗೌರವಿಸಬೇಕು ಅಂತ ಆಸೆಯನ್ನು ಪಡ್ತಾರೆ. ಆದರೂ ಕೂಡ ಮೀನಾ ರಾಶಿಯವರು ಇದೆಲ್ಲ ಹೊರತಾಗಿ ಕೂಡ ತುಂಬ ಎಲ್ಲರನ್ನ ಬೆಂಬಲಿಸುವಂತಹ ವ್ಯಕ್ತಿತ್ವ ಇರುತ್ತೆ. ಆದರೆ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು, ತಾಳ್ಮೆಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಈ ಸ್ವಭಾವದಿಂದ ಬಹಳಷ್ಟು ಕಳೆದುಕೊಂಡಿರ್ತಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಈ ರಾಶಿಯವರು ಹಠಮಾರಿತನ ಒಳ್ಳೆಯದೇ, ಆದರೆ ನಾವು ಗೆಲ್ಲಬೇಕು, ನಾವು ಅಂದುಕೊಳ್ಳೋದನ್ನು ಸಾಧಿಸಬೇಕು. ಅದರಲ್ಲಿ ಮಾತ್ರ ನೀವು ಹಠಮಾರಿತನವನ್ನು ಯಾವತ್ತೂ ಕೂಡ ಬಿಟ್ಟು ಕೊಡಬೇಡಿ. ಆದರೆ ಬೇರೆಯವರ ವಿಷಯಕ್ಕೆ ಬಂದಾಗ ಗೌರವಿಸುವಂತಹ ಮನಸ್ಥಿತಿಯನ್ನು ಹೊಂದಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲದಕ್ಕೂ ಕೂಡ ನಿಮ್ಮ ಒಳಗೆ ನಡೆಯುತ್ತಿರುವಂತಹ ಮನಸ್ಥಿತಿಯೇ ಕಾರಣವಾಗಿರುತ್ತೆ. ಈ ಸಮಯ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ವಿಶೇಷವಾದ ಮಟ್ಟವನ್ನು ತಲುಪುವಂತಹ ಸಾಧ್ಯತೆ ಇರುತ್ತದೆ. ಅದೇ ರೀತಿ ಆರ್ಥಿಕವಾಗಿ ಎಷ್ಟೊಂದು ಮುಗ್ಗಟ್ಟನ್ನು ಎದುರಿಸಿದ್ದೀರಿ ಅಂದರೆ ರಾತ್ರಿ ಮಲಗುವಾಗ ಕೂಡ ಕಣ್ಣೀರು ಹಾಕದೆ ನೀವು ಮಲಗಿದಂತಹ ದಿನಗಳೇ ಕಡಿಮೆ. ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನವನ್ನು ಎದುರಿಸಬೇಕಾಗಿತ್ತು. ನೀವು ಪ್ರಾಮಾಣಿಕತೆಯಿಂದ ಹೆಚ್ಚಾಗಿ ನಂಬಿದವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದರು. ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ, ಆದರೆ ನಿಮ್ಮ ಮೇಲೆ ಇರ್ತಕ್ಕಂತಹ ಗ್ರಹಗಳ ಹಿಡಿತ ನಿಮ್ಮನ್ನು ಅಕ್ಷರ ಸಹ ಹಿಂಡಿ ಇಪ್ಪೆ ಮಾಡಿದ್ದೆ. ಆದರೆ ಯೋಚನೆ ಮಾಡಬೇಡಿ, ಎಲ್ಲ ಅಗ್ನಿ ಪರೀಕ್ಷೆಗಳು ಮುಗಿದು ಆ ದೇವರು ಕೊಡುವಂತಹ ತೀರ್ಪು ನಿಮ್ಮ ಪರವಾಗಿ ಇರುತ್ತದೆ. ಈ ಸಮಯದಲ್ಲಿ ನಿಮ್ಮ ಹಿಂದೆ ನಡೆಯುತ್ತಿದ್ದಂತಹ ಎಲ್ಲ ತಪ್ಪು ತಿಳುವಳಿಕೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಂತಹ ಶತ್ರುಗಳ ಕಾಟ ಎಲ್ಲವೂ ಮುಕ್ತಿಯನ್ನು ಪಡೆಯುವಂತಹ ಸಮಯ ಇದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಸೃಜನಶೀಲ ಆಲೋಚನೆ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಂಡುಕೊಳ್ಳುವಂತೆ ಮಾಡಬಹುದು. ಈ ದೈವಿಕ ಮಾರ್ಗದರ್ಶನವನ್ನು ನೀವು ಗಮನವಿಟ್ಟು ಕೇಳಿದಾಗ ನಿಮ್ಮ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಗೆ ನೀವು ಅನುಸರಿಸಿ ನಡೆದುಕೊಳ್ಳಬಹುದಾಗಿದೆ. ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಲಾಭ, ಅದ್ಭುತವಾದ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗುತ್ತದೆ. ಆದರೆ ಮುಂದೆ ಅತ್ಯಂತ ಕಷ್ಟಕರವಾದಂತಹ ಸಮಯಗಳು ಬರಬಹುದು. ಅದನ್ನು ಎದುರಿಸಲು ನೀವು ಸಮರ್ಥರಾಗಬೇಕು ಅಷ್ಟೇ.
ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವಂತಹ ಶುಭ ಸುದ್ದಿಗಳು ಕೇಳ್ತಾ ಹೋಗುತ್ತೆ. ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತದೆ. ಆರೋಗ್ಯದ ಬಗ್ಗೆ ದೊಡ್ಡ ಚಿಂತೆಗಳಿದ್ದರೆ ಅದು ಕೂಡ ದೂರವಾಗುತ್ತೆ. ಯಾವುದೇ ಭಯವನ್ನು ಇಟ್ಟುಕೊಳ್ಳದೆ ನಿಮ್ಮ ಆರೋಗ್ಯದಲ್ಲಿ ಅತ್ಯಂತ ಸುಲಭವಾಗಿ ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು. ನಿಮ್ಮ ಜೀವನದ ಸುವರ್ಣ ಯುಗ ಈಗ ಪ್ರಾರಂಭವಾಗುತ್ತಿದೆ, ಅದನ್ನು ಬರೆದಿಟ್ಟುಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಬಲದ ಸಂಪೂರ್ಣವಾದ ಕೃಪೆ, ನೀವು ಪಟ್ಟಂತಹ ಪರಿಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ನಿಮಗೆ ಹಠಾತ್ ಆಗಿ ಆರ್ಥಿಕ ಲಾಭ ಮತ್ತು ಬಲವಾದ ಕಾರಣದಿಂದ ಬದಲಾಗ್ತಾ ಹೋಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಇದ್ದಂತಹ ನಿಮ್ಮ ಪ್ರತಿಭೆಗೆ ಜ್ಞಾನಕ್ಕೆ ತಕ್ಕ ಬೆಲೆ ಸಿಗ್ತಾ ಇರಲಿಲ್ಲ. ಆದರೆ ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ನೀವು ಅಂದುಕೊಂಡ ರೀತಿಯಲ್ಲಿ ನೀವು ಎಲ್ಲ ರೀತಿಯ ಒಂದು ತೊಂದರೆಗಳಿಂದ ಹೊರಬರ್ತೀರಾ. ಅದೇ ರೀತಿ ನಿಮಗೆ ಬಂದಿರುವಂತಹ ಸವಾಲನ್ನು ನೀವು ಎದುರಿಸೋಕೆ ಭಾವನಾತ್ಮಕವಾಗಿ ಸಿದ್ಧರಾಗಬೇಕು. ಯಾವುದೇ ಹಳೆಯದನ್ನು ನೆನಪಿಸಿಕೊಂಡು ಕೊರಗೋದನ್ನು ಬಿಟ್ಟು ಬಿಡಿ. ತಾಳ್ಮೆಯಿಂದ ಎಲ್ಲವನ್ನ ನಿರ್ವಹಿಸಿ. ನೀವು ಜ್ಞಾನಿಗಳು, ದೈವ ಭಕ್ತರು, ಆದರೆ ನೀವು ಅತಿಯಾಗಿ ಹೆಚ್ಚು ಭಾವನಾತ್ಮಕ ಜೀವಿಗಳಾಗಿರ್ತೀರಾ. ಮೋಸ ಮಾಡಿದವರು ಯಾರು, ನೋವು ಕಟ್ಟವರು ಯಾರು, ಅದನ್ನೇ ಮತ್ತೆ ಮತ್ತೆ ನೆನಪಿಸಿಕೊಂಡು ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಿಹಿಯಾದ ಕ್ಷಣಗಳನ್ನು ಕಳೆದುಕೊಳ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸು, ಹಣ, ಎಲ್ಲ ರೀತಿಯ ಕಷ್ಟಗಳನ್ನು ಎದುರಿಸಿ ಬಂದಾಗಲೂ ಕೂಡ ಮತ್ತೆ ಹಳೆಯ ನೋವನ್ನು ನೆನಪಿಸುತ್ತಾ ನಿಜವಾದ ಜೀವನವನ್ನು ಕೈತಪ್ಪಿಸಿಕೊಳ್ತಿದ್ದೀರಾ. ಇಲ್ಲಿಯವರೆಗೆ ಎಲ್ಲ ಸಂದರ್ಭಗಳು ಭಯಪಟ್ಟು ಅವಕಾಶಗಳಿಂದ ನೀವು ತಪ್ಪಿಸಿಕೊಂಡ ಕ್ಷಣಗಳೇ ಹೆಚ್ಚಾಗಿತ್ತು. ಆದರೆ ಇನ್ನು ಮುಂದೆ ಯಾವುದೇ ಒಂದು ಭಯವನ್ನು ಪಡುವ ಅವಶ್ಯಕತೆ ಇಲ್ಲ. ಧೈರ್ಯದಿಂದ, ಸಂತೋಷದಿಂದ ಎಲ್ಲವನ್ನ ಜೀವನದಲ್ಲಿ ಐಷಾರಾಮಿ ಬದುಕನ್ನು ಅನುಭವಿಸುವ ಸಮಯ ಬಂದಿದ್ದಾಗಿದೆ. ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳೋದಕ್ಕೆ ಪರಿಹಾರಗಳು ಸರಳವಾಗಿದೆ. ಈ ಒಂದು ಪರಿಹಾರವನ್ನು ನೀವು ಶ್ರದ್ಧೆಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ, ಬದುಕಿನಲ್ಲಿ, ಮನಸ್ಸಿನಲ್ಲಿ ಎಲ್ಲದರಲ್ಲೂ ಕೂಡ ಅತ್ಯಂತ ನೆಮ್ಮದಿಯನ್ನು ಕಂಡುಕೊಳ್ಳಬಹುದು. ಹಳೆಯ ಗಾಯವನ್ನು ಕೆರೆದು ನೋವು ಮಾಡಿಕೊಳ್ಳೋದನ್ನು ತಪ್ಪಿಸಬೇಕು. ಸಂಪೂರ್ಣವಾಗಿ ಈಗ ಹೊಸ ಜೀವನಕ್ಕೆ ಕಾಲಿಡುವ ಸಮಯ ಬಂದಿದೆ. ನಿಮ್ಮ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿ. ಪ್ರತಿ ಗುರುವಾರ ಹತ್ತಿರದ ದೇವಸ್ಥಾನಕ್ಕೆ, ವಿಶೇಷವಾಗಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದರಿಂದ ಮನಸ್ಸು ನಿಮಗೆ ಶಾಂತಿಯಾಗುತ್ತೆ. ಕಡಲೆಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಿ. ನಿಮ್ಮ ಮನಸ್ಸು ಸ್ಥಿರವಾಗುತ್ತೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಇದರಿಂದ ನಿಮ್ಮ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಯಶಸ್ಸು ಬಂದಾಗ ತಲೆಬಾಗಬೇಕು. ವಿನಯದಿಂದ ಎಲ್ಲವನ್ನ ಸ್ವೀಕರಿಸಬೇಕು. ಯಾವುದೇ ಒಂದು ವಸ್ತು ನಿಮ್ಮ ಕೈಗೆ ಸಿಕ್ಕರೂ ಕೂಡ ಅದು ನೀವು ಇಷ್ಟಪಡುವಂಥ ದೈವದ ಒಂದು ಸಂಕೇತವಾಗಿರುತ್ತದೆ. ಅದರಿಂದ ನೀವು ಪ್ರತಿದಿನ ಎದ್ದ ತಕ್ಷಣ ದೈವಿಕವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದು ಅತ್ಯುತ್ತಮ. ನಿಮ್ಮ ಜೀವನದಲ್ಲಿ ವಿಜಯದ ಆರಂಭವಾಗುತ್ತಿದೆ. ನೀವು ಪ್ರತಿಯೊಂದು ನೋವಿಗೂ, ಕಷ್ಟಕ್ಕೂ ಹಾಕಿದಂತಹ ಕಣ್ಣೀರಿಗೆ ಪ್ರತಿಫಲ ಸಿಗುವ ಸಮಯ ಈಗ ಪ್ರಾರಂಭವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೇ ಇರೋದಿಲ್ಲ. ನೆಮ್ಮದಿ ಪ್ರತಿ ಕ್ಷಣಕ್ಕೂ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಆರಂಭವಾಗುತ್ತದೆ. ಮೀನ ರಾಶಿಯವರ ಜೀವನದಲ್ಲಿ ಡಿಸೆಂಬರ್ ತಿಂಗಳು ಅದ್ಭುತವಾಗಿರುತ್ತದೆ. ಸೋಲುಗಳಿಂದ ಇನ್ನು ಕಲಿತಂಥ ಪಾಠವನ್ನು ಪ್ರತಿ ಕ್ಷಣ ನೆನಪಿಟ್ಟುಕೊಂಡು ಮುಂದಿನ ಹೆಜ್ಜೆಯನ್ನು ಯಶಸ್ಸಿನತ್ತ ಹಾಕುವಂತಹ ಸಮಯ ಶುರುವಾಗ್ತಿದೆ. ಈ ಒಂದು ವಿಶೇಷವಾಗಿ ಮೀನರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.